ಅಯೋಧ್ಯಾಕಾಂಡದ 25ನೇ ಸ್ವರ್ಗ. ಕೌಸಲ್ಯಾದೇವಿಯು ಮಂಗಳಕರವಾದ ಶುಭಾಶಂಸನೆಗಳನ್ನು ಮಾಡಿದುದು. ಶ್ರೀರಾಮನು ತಾಯಿಗೆ ನಮಸ್ಕರಿಸಿ ಸೀತಾದೇವಿಯ ಅಂತಃಪುರಕ್ಕೆ ಹೋದುದು. ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಶ್ರೀರಾಮನ ತಾಯಿಯಾದ ಕೌಸಲ್ಯ ದೇವಿಯು ಪುತ್ರ ವಿಯೋಗ ಶೋಕದಿಂದ ಪ್ರಾಪ್ತವಾಗಿದ್ದ ಆಯಾಸವನ್ನು ದೂರ ಮಾಡಿ ಶುದ್ಧಾಚಮನ ಮಾಡಿ ಸುಮನಸ್ಕಳಾಗಿ ಮಂಗಳಾಶಂಸನೆಗಳನ್ನು ಮಾಡಲು ಉಪಕ್ರಮಿಸಿದಳು. ರಘೋತ್ತಮನೇ, ನಿನ್ನನ್ನು ವನವಾಸಾಗಮನದಿಂದ ಪರಾಗ್ಮುಖನನ್ನಾಗಿ ಮಾಡಲು ಶಕ್ಯವಿಲ್ಲ. ಆದುದರಿಂದ ನೀನಿನ್ನು ಅರಣ್ಯಕ್ಕೆ ಹೊರಡು. ಆದರೆ ಬೇಗ ಬಂದುಬಿಡು. ಯಾವಾಗಲೂ ಸತ್ಪುರುಷರ ಮಾರ್ಗವನ್ನೇ ಅನುಸರಿಸು. ರಾಘವ ಶ್ರೇಷ್ಠನೇ, ನೀನು ಯಾವ ಧರ್ಮವನ್ನು ಧೈರ್ಯದಿಂದಲೂ ನಿಯಮದಿಂದಲೂ ಪರಿಪಾಲನೆ ಮಾಡುವೆಯೋ ಅದೇ ಧರ್ಮವು ನಿನ್ನನ್ನು ರಕ್ಷಿಸಲಿ. ಪವಿತ್ರ ಸ್ಥಳಗಳಲ್ಲಿಯೂ ಮತ್ತು ದೇವ ಮಂದಿರಗಳಲ್ಲಿಯೂ ಇರುವ ಯಾವ ದೇವತೆಗಳನ್ನು ನೀನು ಅನುದಿನವೂ ಭಕ್ತಿಪೂರ್ವಕವಾಗಿ ನಮಸ್ಕರಿಸುವೆಯೋ ಆ ಎಲ್ಲ ದೇವತೆಗಳು ಅರಣ್ಯದಲ್ಲಿ ಮಹರ್ಷಿಗಳೊಡನಿರುವ ನಿನ್ನನ್ನು ರಕ್ಷಿಸಲಿ. ಬುದ್ಧಿವಂತರಾದ ವಿಶ್ವಾಮಿತ್ರರು ನಿನಗೆ ಯಾವ ಯಾವ ಮಹಾಸ್ತ್ರಗಳನ್ನು ಕೊಟ್ಟಿರುವರೋ ಆ ಮಹಾಸ್ತ್ರಗಳು ಸಕಲ ಸದ್ಗುಣ ಸಂಪನ್ನನಾದ ನಿನ್ನನ್ನು ಸದಾ ರಕ್ಷಿಸಲಿ. ಪಿತೃ ಶುಶ್ರೂಷೆಯಿಂದ ಪ್ರಾಪ್ತವಾದ ಫಲದಿಂದಲೂ ಮಾತೃ ಶುಶ್ರೂಷೆಯಿಂದ ಪ್ರಾಪ್ತವಾದ ಫಲದಿಂದಲೂ ಸತ್ಯ ಪರಿಪಾಲನೆಯ ಫಲದಿಂದಲೂ ಸಂರಕ್ಷಿಸಲ್ಪಟ್ಟವನಾಗಿ ಚಿರಂಜೀವಿಯಾಗು. ನರೋತ್ತಮನೇ, ಅರಣ್ಯದಲ್ಲಿರುವ ಸಮಿತ್ತುಗಳು, ದರ್ಭೆಗಳು, ದರ್ಭೆಯ ಗ್ರಂಥಿಗಳು, ಯಜ್ಞ ವೇದಿಕೆಗಳು, ದೇವ ಪೂಜಾ ಸ್ಥಳಗಳು, ಬ್ರಾಹ್ಮಣರು ಮಲಗುವ ಪವಿತ್ರ ಪ್ರದೇಶಗಳು, ಪರ್ವತಗಳು, ದೊಡ್ಡ ಮರಗಳು, ಸಣ್ಣ ಕೊಂಬೆಗಳಿರುವ ವೃಕ್ಷಗಳು, ಸರೋವರಗಳು, ಪಕ್ಷಿಗಳು, ಸರ್ಪಗಳು, ಸಿಂಹಗಳು ನಿನ್ನನ್ನು ಸದಾ ರಕ್ಷಣೆ ಮಾಡಲಿ. ಸಾಧ್ಯರು, ವಿಶ್ವದೇವತೆಗಳು, ಸಪ್ತಮರುತ್ತಗಳು, ಮಹರ್ಷಿಗಳು, ದಕ್ಷಬ್ರಹ್ಮ, ಚತುರ್ಮುಖ ಬ್ರಹ್ಮ, ಪೂಷ, ಭಗ, ಆರ್ಯಮನೆ ಮೊದಲಾದ ದ್ವಾದಶಾದಿತ್ಯರು, ಇಂದ್ರನೇ ಮೊದಲಾದ ಲೋಕಪಾಲಕರು, ವಸಂತವೇ ಮೊದಲಾದ 6 ಋತುಗಳು, ಶುಕ್ಲ ಕೃಷ್ಣ ಪಕ್ಷಗಳು, ಚೈತ್ರವೇ ಮೊದಲಾದ 12 ಮಾಸಗಳು, ಪ್ರಭವ ವಿಭವಾದಿ 60 ಸಂವತ್ಸರಗಳು, ರಾತ್ರಿಗಳು, ಹಗಲುಗಳು ಮತ್ತು ಮುಹೂರ್ತಗಳು ನಿನಗೆ ಸರ್ವಕಾಲಗಳಲ್ಲಿಯೂ ಮಂಗಳವನ್ನುಂಟು ಮಾಡಲಿ. ಮಗು, ಸ್ಮೃತಿ, ಧೃತಿ ಮತ್ತು ಧರ್ಮಗಳು ಎಲ್ಲ ಕಡೆಗಳಿಂದಲೂ ನಿನ್ನನ್ನು ರಕ್ಷಿಸಲಿ. ಪೂಜ್ಯನಾದ ಸ್ಕಂದ, ಸೋಮ, ಬೃಹಸ್ಪತಿ, ಸಪ್ತರ್ಷಿಗಳು ಮತ್ತು ನಾರದ ಇವರೆಲ್ಲರೂ ನಿನ್ನನ್ನು ಎಲ್ಲ ಕಡೆಗಳಲ್ಲಿಯೂ ರಕ್ಷಿಸಲಿ. ಸಿದ್ಧರು, 10 ದಿಕ್ಕುಗಳು ಮತ್ತು ದಿಕ್ಪಾಲಕರು ನಾನು ಮಾಡುವ ಸ್ತೋತ್ರದಿಂದ ಸಂತುಷ್ಟರಾಗಿ ಕಾಡಿನಲ್ಲಿ ನಿನ್ನನ್ನು ಅನುದಿನವೂ ಎಲ್ಲ ಕಡೆಗಳಿಂದಲೂ ಸಂರಕ್ಷಿಸಲಿ. ಸಮಸ್ತ ಪರ್ವತಗಳು, ಸಮಸ್ತ ಸಮುದ್ರಗಳು, ಇವುಗಳ ರಾಜನಾದ ವರುಣನು, ದ್ಯುಲೋಕ, ಅಂತರಿಕ್ಷ, ಭೂಮಿಗಳು, ಸಮಸ್ತ ನದಿಗಳು, ಎಲ್ಲ ನಕ್ಷತ್ರಗಳು, ಅಭಿಮಾನಿ ದೇವತೆಗಳಿಂದ ಕೂಡಿದ ಎಲ್ಲ ಗ್ರಹಗಳು, ಹಗಲು ರಾತ್ರಿಗಳು, 2 ಸಂಧ್ಯಗಳು ಅರಣ್ಯವನ್ನು ಆಶ್ರಯಿಸುವ ನಿನ್ನನ್ನು ರಕ್ಷಿಸಲಿ. 6 ಋತುಗಳು, ಚೈತ್ರಾದಿ ಮಾಸಗಳು, ಪ್ರಭವಾದಿ ಸಂವತ್ಸರಗಳು, ಕಲೆಗಳು, ಕಾಷ್ಟಗಳು ನಿನಗೆ ಸುಖವನ್ನುಂಟು ಮಾಡಲಿ. ಮುನಿವೇಷವನ್ನು ಧರಿಸಿ ಅರಣ್ಯದಲ್ಲಿ ಸಂಚರಿಸುವ ಧೀಮಂತನಾದ ನಿನಗೆ ಅಲ್ಲಿರುವ ದೇವತೆಗಳು, ದೈತ್ಯರು ಸರ್ವದಾ ಸುಖದಾಯಕವಾಗಿರಲಿ. ಭಯಂಕರರಾದ ರಾಕ್ಷಸರಿಂದಲೂ ಕ್ರೂರ ಕರ್ಮಿಗಳಾದ ಪಿಶಾಚರಿಂದಲೂ ಮಾಂಸಭಕ್ಷಕ ಪ್ರಾಣಿಗಳಿಂದಲೂ ನಿನಗೆ ಭಯ ಉಂಟಾಗದಿರಲಿ. ಗಹನವಾದ ಕಾಡಿನಲ್ಲಿರುವ ಕಪಿಗಳು, ಚೇಳುಗಳು, ಕಾಡು ನೊಣಗಳು, ಸೊಳ್ಳೆಗಳು, ಸರ್ಪಗಳು, ಕೀಟಗಳು ನಿನಗೆ ಬಾಧೆಯನ್ನುಂಟು ಮಾಡದಿರಲಿ. ಮದಿಸಿದ ಕಾಡಾನೆಗಳು, ಸಿಂಹಗಳು, ಹುಲಿಗಳು, ಕರಡಿಗಳು, ಕಾಡು ಹಂದಿಗಳು, ದೊಡ್ಡ ದೊಡ್ಡ ಕೋಡುಗಳಿರುವ ಕಾಡು ಕೋಣಗಳು, ಕಾಡೆಮ್ಮೆಗಳು ಮತ್ತು ಭಯಂಕರವಾದ ಇತರ ದುಷ್ಟ ಪ್ರಾಣಿಗಳು ಅರಣ್ಯದಲ್ಲಿ ನಿನ್ನನ್ನು ಘಾಸಿಪಡಿಸಿದಿರಲಿ. ಮನುಷ್ಯರ ಮಾಂಸವನ್ನು ಭಕ್ಷಿಸುವ ಭಯಂಕರವಾದ ಯಾವ ಕ್ರೂರ ಪ್ರಾಣಿಗಳಿವೆಯೋ ಅವೆಲ್ಲವೂ ನಾನು ಮಾಡುವ ಪೂಜೆಯಿಂದ ಸಂತುಷ್ಟವಾಗಿ ನಿನ್ನನ್ನು ಹಿಂಸಿಸದಿರಲಿ. ನೀನು ಅರಣ್ಯದಲ್ಲಿ ಹೋಗುವ ಮಾರ್ಗಗಳು ನಿನಗೆ ಶುಭದಾಯಕಗಳಾಗಲಿ. ನಿನ್ನ ಪರಾಕ್ರಮಗಳು ಅರಣ್ಯದಲ್ಲಿ ಸಫಲಗಳಾಗಲಿ. ಸಮಸ್ತ ಸಂಪತ್ತಿನ ಪ್ರಾಪ್ತಿಗಾಗಿ ಕ್ಷೇಮದಿಂದ ಅರಣ್ಯಕ್ಕೆ ಪ್ರಯಾಣ ಮಾಡು. ವತ್ಸ, ಅಂತರಿಕ್ಷದಲ್ಲಿ ಸಂಚರಿಸುವವರಿಂದಲೂ ಭೂಮಿಯಲ್ಲಿ ಸಂಚರಿಸುವವರಿಂದಲೂ ಸಕಲ ದೇವತೆಗಳಿಂದಲೂ ಮತ್ತು ಶತ್ರುಗಳಿಂದಲೂ ನಿನಗೆ ಮಂಗಳ ಉಂಟಾಗಲಿ. ನಾನು ಪೂಜಿಸುವ
ಶುಕ್ರ, ಸೋಮ, ಸೂರ್ಯ, ಯಮ, ಕುಬೇರರು ದಂಡಕಾರಣ್ಯದಲ್ಲಿ ವಾಸ ಮಾಡಲಿರುವ ನಿನ್ನನ್ನು ರಕ್ಷಿಸಲಿ. ರಘುನಂದನನೇ, ಅಗ್ನಿಯು, ವಾಯುವು, ಅಗ್ನಿ ಸಂಬಂಧವಾದ ಧೂಮವು, ಯಜ್ಞ ಕಾಲದಲ್ಲಿ ಋಷಿಗಳ ಮುಖಗಳಿಂದ ಹೊರಡುವ ವೇದ ಮಂತ್ರಗಳು ಶುದ್ಧಾಚಮನ ಕಾಲದಲ್ಲಿ ನಿನ್ನನ್ನು ರಕ್ಷಿಸಲಿ. ಸಕಲ ಲೋಕಗಳಿಗೂ ಪ್ರಭುವಾದ ನಾರಾಯಣನು, ಸಕಲ ಚರಾಚರ ಪ್ರಾಣಿಗಳ ಉತ್ಪತ್ತಿಗೆ ಕಾರಣನಾದ ಬ್ರಹ್ಮನು, ಋಷಿ ಮಹರ್ಷಿಗಳು, ಇವರೇ ಅಲ್ಲದೆ ಇನ್ನು ಅನೇಕ ದೇವಾಧಿದೇವತೆಗಳು ವನವಾಸಿಯಾಗಲಿರುವ ನಿನ್ನನ್ನು ರಕ್ಷಿಸಲಿ. ಹೀಗೆ ವಿಶಾಲಾಕ್ಷಿಯಾದ ಕೌಸಲ್ಯ ದೇವಿಯು ದಿವ್ಯ ಕುಸುಮಾಲೆಗಳಿಂದ, ದಿವ್ಯ ಗಂಧಗಳಿಂದಲೂ, ಆಯಾ ದೇವತೆಗಳಿಗೆ ಅನುರೂಪವಾದ ಸ್ತೋತ್ರಗಳಿಂದಲೂ ಸಕಲ ದೇವತೆಗಳನ್ನು ತನ್ನ ಮಗನ ಕಲ್ಯಾಣಕ್ಕಾಗಿ ಪೂಜಿಸಿದಳು. ಮಹಾತ್ಮನಾದ ಬ್ರಾಹ್ಮಣನ ಮೂಲಕವಾಗಿ ಯಜ್ಞೇಶ್ವರನನ್ನು ವಿಧಿಪೂರ್ವಕವಾಗಿ ಪ್ರತಿಷ್ಠಾಪನೆ ಮಾಡಿಸಿ ಶ್ರೀರಾಮನಿಗೆ ವನವಾಸ ಕಾಲದಲ್ಲಿ ಮಂಗಳವಾಗಲೆಂದು ಹೋಮವನ್ನು ಮಾಡಿಸಿದಳು. ತುಪ್ಪ, ಬಿಳಿಯ ಹೂವಿನ ಮಾಲೆಗಳು, ನಾನಾ ವಿಧವಾದ ಸಮಿತ್ತುಗಳು, ಬಿಳಿಯ ಸಾಸುವೆ ಮುಂತಾದ ಹೋಮ ದ್ರವ್ಯಗಳನ್ನು ವರಾಂಗನೆಯಾದ ಕೌಸಲ್ಯಾದೇವಿಯು ಸಿದ್ಧಪಡಿಸಿದಳು. ಹೀಗೆ ಸಿದ್ಧಪಡಿಸಿದ ಹೋಮ ದ್ರವ್ಯಗಳಿಂದ ಪುರೋಹಿತರು ಶ್ರೀರಾಮನಿಗೆ ಶಾಂತಿಯನ್ನು, ನಿರೋಗ ದೃಢ ಕಾಯತ್ವವನ್ನು ಸಂಕಲ್ಪಿಸಿ ವಿಧಿಪೂರ್ವಕವಾಗಿ ಹೋಮ ಮಾಡಿದರು. ಹೋಮಶೇಷದಿಂದ ವೇದಿಕೆಯ ಹೊರಭಾಗದಲ್ಲಿ ಲೋಕಪಾಲರ ಪ್ರೀತ್ಯರ್ಥವಾಗಿ ಬಲಿಪ್ರದಾನವನ್ನು ಮಾಡಿದರು. ಬಳಿಕ ಪುರೋಹಿತರು ಜೇನುತುಪ್ಪ, ಮೊಸರು, ಅಕ್ಷತೆ, ತುಪ್ಪ ಮುಂತಾದ ಶುಭ ವಸ್ತುಗಳೊಡನೆ ಋತ್ವಿಜರನ್ನು ಕುರಿತು ಪುಣ್ಯಾಹಂ ಭವಂತೋ ಬ್ರುವಂತು ಮುಂತಾಗಿ ಹೇಳಿ ಅರಣ್ಯದಲ್ಲಿ ಪ್ರಾಪ್ತವಾಗಬಹುದಾದ ಅರಿಷ್ಟಗಳ ನಿರಸನ ಮಂತ್ರಗಳನ್ನು ಬ್ರಾಹ್ಮಣರಿಂದ ಹೇಳಿಸಿದರು. ಪುಣ್ಯಾಹ ವಾಚನವು ಯಥಾವಿಧಿಯಾಗಿ ಮುಗಿದ ನಂತರ ಕೌಸಲ್ಯಾದೇವಿಯು ಪುರೋಹಿತರನ್ನು ಸತ್ಕರಿಸಿ ಅವರು ಅಪೇಕ್ಷಿಸಿದಷ್ಟು ದಕ್ಷಿಣೆಯನ್ನು ಕೊಟ್ಟು ಕಳುಹಿಸಿ ಶ್ರೀರಾಮನಿಗೆ ಹೇಳಿದಳು. ರಾಮ, ವೃತ್ರಾಸುರನನ್ನು ಸಂಹಾರ ಮಾಡಿದ ಕಾಲದಲ್ಲಿ ಸರ್ವದೇವ ನಮಸ್ಕೃತನಾದ ಇಂದ್ರನಿಗೆ ಯಾವ ಮಂಗಳ ಉಂಟಾಯಿತೋ ಅದೇ ಸನ್ಮಂಗಳವು ನಿನಗೂ ಉಂಟಾಗಲಿ. ತಾಯಿಯ ದಾಸ್ಯ ಶೃಂಖಲೆಯನ್ನು ಬಿಡಿಸಲು ಅಮೃತವನ್ನು ತರಲು ಹೊರಟ ಗರುಡನಿಗೆ ವಿನತಾದೇವಿಯು ಹೇಗೆ ಮಂಗಳ ಶಾಸನವನ್ನು ಮಾಡಿದಳೋ ಹಾಗೆಯೇ ನಾನು ಅರಣ್ಯಕ್ಕೆ ಹೊರಟಿರುವ ಈ ಸಮಯದಲ್ಲಿ ನಿನಗೆ ಮಂಗಳ ಶಾಸನವನ್ನು ಮಾಡುತ್ತೇನೆ. ಗರುಡನಿಗೆ ಪ್ರಾಪ್ತವಾದ ಮಂಗಳವು ನಿನಗೂ ಪ್ರಾಪ್ತವಾಗಲಿ. ಅಮೃತ ಪ್ರಾಪ್ತಿಯ ಕಾಲದಲ್ಲಿ ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧವಾಗುತ್ತಿದ್ದಾಗ ಅಸುರರನ್ನು ದಮನ ಮಾಡುತ್ತಿದ್ದ ಇಂದ್ರನಿಗೆ ಜಯವಾಗಲೆಂದು ಅದಿತಿಯು ಯಾವ ಮಂಗಳಾಶಾಸನವನ್ನು ಮಾಡಿದಳೋ ಅದೇ ಮಂಗಳಾಶಾಸನವನ್ನೇ ನಾನು ನಿನಗೂ ಮಾಡುತ್ತಿದ್ದೇನೆ. ಇಂದ್ರನಿಗಿಂದು ಪ್ರಾಪ್ತವಾದ ಸನ್ಮಂಗಳವು ನಿನಗೂ ಲಭಿಸಲಿ. ಅಖಂಡ ಭೂಮಂಡಲವನ್ನು ವ್ಯಾಪಿಸಿ ಒಂದು ಹೆಜ್ಜೆಯನ್ನು, ಆಕಾಶವನ್ನು ವ್ಯಾಪಿಸಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟು ಮೂರನೆಯ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದ ಕಾಲದಲ್ಲಿ ಅಮಿತ ತೇಜಸ್ವಿಯಾದ ವಾಮನ ರೂಪಿಯಾದ ಮಹಾವಿಷ್ಣುವಿಗೆ ಯಾವ ಮಂಗಳ ಉಂಟಾಯಿತೋ ಅದೇ ಮಂಗಳವು ನಿನಗೂ ಉಂಟಾಗಲಿ. 6 ಋತುಗಳು, 7 ಸಮುದ್ರಗಳು, 7 ದ್ವೀಪಗಳು, 4 ವೇದಗಳು, 14 ಲೋಕಗಳು, 8 ದಿಕ್ಕುಗಳು ಶುಭಪ್ರದಗಳಾಗಿ ನಿನಗೆ ಶುಭ ಮಂಗಳವನ್ನು ಸರ್ವ ದಯಪಾಲಿಸಲಿ. ಹೀಗೆ ಕೌಸಲ್ಯಾದೇವಿಯು ಮಗನಿಗೆ ಮಂಗಳಾಶಾಸನ ಮಾಡಿ ದೇವ ಪ್ರಸಾದವನ್ನು ಮಗನ ತಲೆಯಲ್ಲಿ ಹಾಕಿ ದೇವತಾರ್ಚನೆಯಾದ ನಂತರ ಉಳಿದ ಗಂಧಶೇಷದಿಂದಲೂ ಪ್ರಸಾದ ಪುಷ್ಪಗಳಿಂದಲೂ ಶ್ರೀರಾಮನನ್ನು ಅಲಂಕರಿಸಿ ಪ್ರತ್ಯಕ್ಷ ಫಲವನ್ನು ನೀಡುವ ವಿಶಲ್ಯಾಕರಣಿ ಎಂಬ ಶುಭದಾಯಕವಾದ ಮೂಲಿಕೆಯನ್ನು ರಕ್ಷಣಾರ್ಥವಾಗಿ ಶ್ರೀರಾಮನ ಕೈಗೆ ಕಟ್ಟಿ ಮೂಲಿಕಾಧಿದೇವತಾ ಮಂತ್ರವನ್ನು, ರಕ್ಷಾಬಂಧನ ಮಂತ್ರವನ್ನು ಜಪಿಸಿದಳು. ಕೌಸಲ್ಯೆಯು ಸಂತೋಷಗೊಂಡವಳಂತೆ ಮಾತನ್ನೇನೋ ಆಡಿದಳು, ಮಂಗಳ ಶಾಸನವನ್ನು ಮಾಡಿದಳು. ಆದರೆ ಅವಳ ಹೃದಯದಲ್ಲಿ ದುಃಖವು ತುಂಬಿಕೊಂಡಿದ್ದಿತು. ಮಾತಿನಲ್ಲಿ ರಾಮನನ್ನು ಹೋಗಿ ಬಾ ಎಂದು ಹೇಳಿದರೂ ಅವಳ ಭಾವನೆಯು ಮಾತ್ರ ಶ್ರೀರಾಮನನ್ನು ಪರಿತ್ಯಜಿಸುವುದಾಗಿರಲಿಲ್ಲ. ಯಶಸ್ವಿನಿಯಾದ ಕೌಸಲ್ಯೆಯು ಮುಂದಕ್ಕೆ ಬಗ್ಗಿ ಪುತ್ರನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಅಸ್ಪಷ್ಟವಾದ ಮಾತುಗಳಿಂದ ಹೇಳಿದಳು. ಮಗು ರಾಮ, ನಿನ್ನ ಇಷ್ಟಾರ್ಥವು ನೆರವೇರಲಿ. ಸುಖವಾಗಿ ಹೋಗಿ ಬಾ. ನೀನು ನಿರೋಗ ದೃಢಕಾಯನಾಗಿ ಸಂಕಲ್ಪದ ಸಿದ್ಧಿಯನ್ನು ಪಡೆದು ಸುಖವಾಗಿ ಅಯೋಧ್ಯೆಗೆ ಹಿಂದಿರುಗಿ ಹಿಂದಿನ ರಾಜರ್ಷಿಗಳ ಮಾರ್ಗದಲ್ಲಿ ಸುಸ್ಥಿರನಾಗಿರುವುದನ್ನು ನಾನು ನೋಡುವೆನು. ನೀನು ಕಾಡಿಗೆ ಹೊರಟೊಡನೆಯೇ ನನ್ನ ಕಂದನು ಯಾವ ಕಾಡಿನಲ್ಲಿ ಪ್ರಯಾಣ ಮಾಡುತ್ತಿರುವನೋ ಅವನ ಸುಕೋಮಲವಾದ ಕಾಲುಗಳಿಗೆ ಎಷ್ಟು ಮುಳ್ಳುಗಳು ಚುಚ್ಚಿವೆಯೋ
ಅವನು ಎಷ್ಟು ದುಷ್ಟ ಮೃಗಗಳನ್ನು ಎದುರಿಸಬೇಕಾಗುವುದೋ, ರಾತ್ರಿಯಲ್ಲಿ ಎಲ್ಲಿ ಮಲಗುವನು, ಇವೇ ಮುಂತಾಗಿ ದುಷ್ಟವಾದ ಕಲ್ಪನೆಗಳು ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಲೇ ಇರುತ್ತವೆ. ನೀನು ಅಯೋಧ್ಯೆಗೆ ಆಗಮಿಸಿದ ಶುಭ ದಿನದಂದು ಈ ದುಷ್ಟ ಕಲ್ಪನೆಗಳೆಲ್ಲವೂ ದೂರವಾಗಿ ಪ್ರಫುಲ್ಲಗೊಂಡ ಮುಖದಿಂದ ಕೂಡಿದವಳಾಗಿ ಆಗ ತಾನೇ ಉದಯಿಸಿದ ಪೂರ್ಣಚಂದ್ರನನ್ನು ನೋಡಿ ಸಂತೋಷಿಸುವಂತೆ ವನದಿಂದ ಆಗಮಿಸಿದ ನಿನ್ನನ್ನು ನೋಡಿ ಸಂತೋಷ ಪಡುತ್ತೇನೆ. ನೀನು ಪಿತೃವಾಕ್ಯ ಪರಿಪಾಲನಾ ರೂಪವಾದ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಆಗಮಿಸಿ ಸಾಮ್ರಾಜ್ಯ ಪಟ್ಟಾಭಿಷಿಕ್ತನಾಗಿ ಭದ್ರಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡುವುದನ್ನು ನಾನು ನೋಡುವೆನು. ಹೋಗಿ ಬಾ ರಾಮ, ಹೋಗಿ ಬಾ. ವನವಾಸವು ಕಳೆದ ನಂತರ ರಾಜೋಚಿತವಾದ ವಸ್ತ್ರಾಭರಣಗಳಿಂದ ಸಂಪನ್ನನಾಗಿ ನನ್ನ ಮತ್ತು ನನ್ನ ಸೊಸೆಯಾದ ಸೀತೆಯ ಸಕಲವಾದ ಕಾಮನೆಗಳನ್ನು ನಿತ್ಯವೂ ಪೂರೈಸಿಕೊಡುವೆಯಂತೆ. ನಿನ್ನ ಕಲ್ಯಾಣಕ್ಕಾಗಿ ನಾನು ಶಿವನೇ ಮೊದಲಾದ ದೇವತೆಗಳನ್ನು, ಮಹರ್ಷಿಗಳನ್ನು, ಭೂತಗಣಗಳನ್ನು, ಸುರರನ್ನು, ಸರ್ಪಗಳನ್ನು ಆರಾಧಿಸಿದ್ದೇನೆ. ನನ್ನ ಪೂಜೆಯಿಂದ ಅವರೆಲ್ಲರೂ ಸುಪ್ರೀತರಾಗಿ ಬಹಳ ಕಾಲ ಅರಣ್ಯದಲ್ಲಿ ವಾಸ ಮಾಡಲಿರುವ ನಿನ್ನ ಹಿತದಲ್ಲಿಯೇ ಆಕಾಂಕ್ಷೆ ಉಳ್ಳವರಾಗಿರಲಿ. ಎಲ್ಲ ದಿಕ್ಕುಗಳು ನಿನಗೆ ಹಿತವನ್ನುಂಟು ಮಾಡಲಿ. ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿದ್ದ ಕೌಸಲ್ಯೆಯು ಯಥಾವಿಧಿಯಾಗಿ ಮಂಗಳಾಶಾಸನವನ್ನು ಪೂರೈಸಿ ರಕ್ಷಣಾರ್ಥವಾಗಿ ಶ್ರೀರಾಮನನ್ನು ಪ್ರದಕ್ಷಿಣೆ ಮಾಡಿದಳು. ಪುನಃ ಪುನಃ ಶ್ರೀರಾಮನನ್ನೇ ನೋಡುತ್ತಾ ಅವನನ್ನು ಬಿಟ್ಟಿರಲಾರದೆ ಬಾಚಿ ತಬ್ಬಿಕೊಂಡಳು. ಹೀಗೆ ಕೌಸಲ್ಯ ದೇವಿಯು ಶ್ರೀರಾಮನ ರಕ್ಷಣಾರ್ಥವಾಗಿ ಮಗನನ್ನು ಬಲಭಾಗದಿಂದ ಸ್ತುತಿ, ಶ್ರೀರಾಮನು ತಾಯಿಯಾದ ಮಂಗಳಾಶಾಸನದಿಂದ ಮತ್ತು ಅನುಮತಿಯಿಂದ ಉಂಟಾದ ಉಲ್ಲಾಸದ ಕಾಂತಿಯಿಂದ ವಿಜೃಂಭಿಸುತ್ತಾ ಸೀತೆಯ ಅಂತಃಪುರಕ್ಕೆ ತೆರಳಿದನು. ಇಲ್ಲಿಗೆ 25ನೇ ಸ್ವರ್ಗವು ಮುಗಿಯಿತು.